1 2 3 4 5 6 7 ಜನ ಇರ್ತಾರೆ. ಇಲ್ಲೂ 1 2 3 4 5 6 7 ಇಲ್ಲಿ ಕಡೆ 7 ಜನ, ಈ ಕಡೆ 7 ಜನ. ಇದು ನಿಮ್ಮ ಗುಂಪಿನವರು, ಇದು ಜಗದೀಶಪ್ಪನ ಗುಂಪಿನವರು. ನಿಮ್ಮ ಗುಂಪಿಂದ ಒಬ್ಬ ಯಾವನಾರು ಆಟಗಾರ ಬಂದು ಕಬಡ್ಡಿ 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 ಅಂತ ಹೇಳ್ತಾ ಚಿಕ್ಕ ಯಜಮಾನ್ರೆ, ಏನು ಯೋಚನೆ ಮಾಡಬೇಡಿ, ನಿಮಗೆ ಆಡ್ತಾ ಆಡ್ತಾ ಎಲ್ಲ ಗೊತ್ತಾಯ್ತದೆ. ಎಲ್ಲ ತಿಳಿತಾ ಯಜಮಾನ್ರೆ? ಇಷ್ಟೇನಾ? ಗೊತ್ತಾಯ್ತು. ಅಮ್ಮ, ಇದೇನು ನೀವಿನ್ನೂ ಇಲ್ಲೇ ಇದ್ದೀರಾ? ಪಂದ್ಯ ನೋಡಕ್ ಬರಲ್ವಾ? ಬರ್ತೀನಿ, ಹೋದ್ರಾಯ್ತು, ಅದಕ್ಕೇನು ಅವಸರ, ಇನ್ನೂ ಟೈಮ್ ಇದೆಯಲ್ಲ. ಅದೇನು ಪಂದ್ಯನೋ ಏನೋ ಬಿಡಿ. ಯಾಕೆ ಗೌರಿ, ಯಾಕೆ ಹೀಗೆ ಹೇಳ್ತಿದ್ಯಾ? ಅಲ್ಲಮ್ಮ, ಚಿಕ್ಕ ವಯಸ್ಸಿಂದ ಕಬಡ್ಡಿ ಆಡ್ಕೊಂಡು ಬಂದಿರೋ ನಮ್ಮ ಯಜಮಾನ್ರಿಗೂ ಕಬಡ್ಡಿ ಆಟನೇ ನೋಡಿಲ್ದಿರೋ ಶ್ರೀಕಾಂತ್ಗೂ ಹೋಗಿ ಹೋಗಿ ಪಂದ್ಯ ಇಟ್ಟಿದಾರಲ್ಲ. ಪಂದ್ಯಕ್ಕೆ ಮುಂಚೆನೇ ಫಲಿತಾಂಶ ಗೊತ್ತಾದ್ರೆ ಅದ್ರ ಸ್ವಾರಸ್ಯ ಏನಿರುತ್ತೆ ಹೇಳಿ? ಹಾ, ಪಂದ್ಯದ ಫಲಿತಾಂಶನ ನೀನೇ ನಿರ್ಧಾರ ಮಾಡಿಬಿಟ್ಯಾ? ಇಬ್ಬರು ಉತ್ಸಾಹದಿಂದ ಆಡ್ತಿದ್ದಾರೆ, ಆಡ್ಲಿ ಬಿಡು. ಇವತ್ತು ಯಾರು ಚೆನ್ನಾಗಿ ಆಡ್ತಾರೋ ಅವರೇ ಗೆಲ್ಲೋದು. ಅದು ಸರಿ ಅನ್ನಿ. ಇದೇನೇ ಗೌರಿ, ಬಣಬಣ ಅಂತ ಒಂದೇ ಸರ ಹಾಕೊಂಡಿದ್ಯಾ? ನಿನ್ ನೆಕ್ಲೆಸ್ ಅಲ್ಲಿ? ಅಯ್ಯೋ ಹೋಗಿ ಅಮ್ಮ, 5 ವರ್ಷದಿಂದ ಒಂದೇ ನೆಕ್ಲೆಸ್ ಹಾಕೊಂಡು ನಂಗೂ ಬೇಜಾರಾಗೋಗಿದೆ. ಅದಕ್ಕೆ ಹಳೇದಾಯ್ತು ಅಂತ ಎಲ್ಲಾನು ಎತ್ತಿ ಎಸೆಯಕ್ಕಾಗತ್ತಾ? ಹಾಗಲ್ಲಮ್ಮ, ಪಂದ್ಯ ನೋಡಕ್ಕೆ ಊರಿನ ಜನ ಎಲ್ಲ ಬಂದಿರ್ತಾರೆ, ಹೆಚ್ಚಾಗಿ ಹೆಣ್ಮಕ್ಳು ಬಂದಿರ್ತಾರೆ. ಅವರೆಲ್ಲ ನನ್ನ ನೋಡಿ ಇದೇನೆ ಗೌರಿ ಅದೇ ಬಳೆ ಅದೇ ಒಡವೆಗಳನ್ನ ಹಾಕೊಂಡಿದ್ದಾಳೆ ಅಂತ ಆಡ್ಕೊಳಲ್ವಾ? ಅದಕ್ಕೆ ಯಾವುದು ಹಾಕೊಂಡಿಲ್ಲ. ಇರು, ತಂದ್ಕೊಡ್ತೀನಿ. ಕುಡಿಯತ್ತೆ, ಅದನ್ನ ಕೇಳೋಣ ಅಂತಾನೆ ಬಂದೆ. ಇದು ನಂಗೆ ಚೆನ್ನಾಗಿ ಕಾಣುತ್ತಲ್ವಾ? ಒಳ್ಳೆ ಗೌರಿ ಥರ ಕಾಣ್ತೀಯ. ಸಮಾಧಾನ ಆಯ್ತಾ? ಈಗ ಬೇಗ ಹೋಗಿ ಅಲಂಕಾರ ಮಾಡ್ಕೊಂಡ್ ಬಾ. ಗಂಟುಗಟ್ಲೆ ಕನ್ನಡಿ ಮುಂದೆ ನಿಂತ್ಕೋಬೇಡ, ಪಂದ್ಯನೇ ಆಗೋಗತ್ತ ಆಮೇಲೆ. ನಾನೇ ಶ್ರಾವಣಿ ತರ ಅಲ್ಲ, ಈಗ ಹೋಗಿ ಹಾಗೆ 2 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಕೊಡಿ. ನೋಡ್ರಪ್ಪ, ಇದು ಆಟ.
ಅಣ್ಣ ತಮ್ಮಂದ್ರ ನಡುವೆ ನಡೀತಾ ಇರೋ ಯುದ್ಧ ಅಲ್ಲ. ನೀವೆಲ್ಲ ಉತ್ಸಾಹದಿಂದ ಆಟ ಆಡಬೇಕು. ನಿಮ್ಮ ಮನಸ್ಸಿನಲ್ಲಿ ಏನು ಕಲ್ಮಶ ಇಟ್ಕೋಬೇಕು. ಗೊತ್ತಾಯ್ತಲ್ಲ? ನೀವೆಲ್ಲ ಜಗದೀಶನ ಕಡೆಗೆ ಸೇರಿದವರು, ನೀವೆಲ್ಲ ಶ್ರೀಕಾಂತನ ಕಡೆಗೆ ಸೇರಿದವರು. ಎಲ್ಲ ಚೆನ್ನಾಗಿ ಆಟ ಆಡಿ. ಆಲ್ ದ ಬೆಸ್ಟ್. ಅಪ್ಪರೇ ಸರ್ಬತ್ ತಕ್ಕಳಿ. ಅಪ್ಪರೇ, ಈಗ ಕಬಡ್ಡಿ ಆಟ ಆಡೋರ್ಗೂ ನೋಡಕ್ ಬಂದವ್ರಿಗೂ ಎಲ್ಲರಿಗೂ ಸೇರಿಸಿ ಸರ್ಬತ್ ಮಾಡ್ಬಿಡಣ. ಹಾಂ, ಎಲ್ಲರೂ ನಮ್ಮ ಅತಿಥಿಗಳೇ ಅಲ್ವೇ? ಎಲ್ರಿಗೂ ಸೇರ್ಸಿ ಮಾಡ್ಬಿಡ. ಆಯ್ತು ಕನ್ಬಿಡಿ. ಏನಾರ ಹೇಳಿ ನಿಮ್ಮ ಮನ್ಸು ಸಾನೆ ದೊಡ್ಡದು ಕನ್ಬಿಡಿ ಅಪ್ಪರೇ. ಅಪ್ಪರೇ, ಈಗ ಶ್ರಾವಣಿ ಅಮ್ಮರು ಕಬಡ್ಡಿ ಆಟ ನೋಡಕ್ ಬರ್ದೇ ಇದ್ರೆ ಇಲ್ಲಿಗೆ ಬಂದ್ ಜನ ಬಾಯಿಗೆ ಬಂದಂಗ್ ಮಾತಾಡ್ಕೊಬಿಡ್ತಾರೋ ಹೆಂಗೋ. ಹೌದಲ್ಲ? ಹಾ, ನೀನು ಶ್ರಾವಣಿನ ಕರ್ಕೊಂಬಂದ. ದೊಡ್ಡ ಯಜಮಾನ್ರೇನಾರು ಅಂದ್ಬಿಟ್ರೆ? ಯಾರು? ಆ ನೀಲ್ಕಂಠನ? ಅವನೇನ್ ಮಾಡ್ತಾನೆ ನೋಡೋಣ. ಆಯ್ತು ಕನ್ಬಿಡಿ, ಭಾಳ ಸಂತೋಷ. ಹಿಂಗೋ ಹಿಂಗೆ ಕರ್ಕೊಂಬಂದ್ಬಿಡ್ತೀನಿ ಶ್ರಾವಣಿ ಅಮ್ಮ ಅವ್ರನ್ನ. ಅವನೇನ್ ಮಾಡ್ತಾನೋ ನಾನು ನೋಡೇ ಬಿಡ್ತೀನಿ. ನೀವ್ ಹೇಳಿದ್ಮಕ್ಕೆ ಮುಗೀತು ಕನ್ಬಿಡಿ. ಶ್ರಾವಣಿಯಮ್ಮವ್ರೆ, ನಾನು ಹೇಳಿದ ಮಾತೆಲ್ಲ ಗೆಪ್ತಿ ಆಯ್ತೋ ಇಲ್ವೋ? ಗೆಪ್ತಿ ಮಡಿಕೋಬೇಕು. ನೀವೇನಾರ ಮರ್ತ್ರಿ ಅಂದರೆ ನಮ್ಮ ಪಿಲಾನೆಲ್ಲ ಎಕ್ಕುಟ್ಟೋಯ್ತದೆ. ಅಯ್ಯೋ, ಜ್ಞಾಪಕ ಇದೆ. ಹಂಗಾರೆ ನೀವು ಶ್ರೀಕಾಂತಪ್ಪನ್ನ ಬಂದಿದಾಗೆ ಆಡ್ದಂಗೆ ನೋಡ್ಕೋಬೇಕು. ಅಟಯ್ಯ ಚಂದ್ರಿ, ಶ್ರೀ ಪಂದ್ಯದಲ್ಲಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಭಾವ ಎಷ್ಟು ವರ್ಷದಿಂದ ಕಬಡ್ಡಿ ಆಡ್ತಿದ್ದಾರೆ. ಅವ್ರನ್ನ ಸೋಲ್ಸೋದಕ್ಕೆ ಕನ್ಸಲ್ಲೂ ಸಾಧ್ಯ ಇಲ್ಲ. ಸುಮ್ಮನೆ ಇರು. ಅಯ್ಯೋ, ನೀವೇನ್ರವ ನೀವು ಪೆದ್ರು ಥರ ಮಾತಾಡ್ತೀರಿ. ಸೋಲೋದು ಸೋಲ್ಸೋದು ಆಮ್ಯಾಕಿನ ಮಾತು. ಈಗ ಶ್ರೀಕಾಂತಪ್ಪ ಅವರು ಪಂದ್ಯಕ್ಕೆ ಯಾಕೆ ಒಪ್ಕೊಂಡವ್ರೆ ಅದಾಟೆ ಮುಖ್ಯ. ಅಯ್ಯೋ ಶಿವನೇ ಕೆಟ್ಟೆ ಕಣಪ್ಪ, ಇದೇನ್ರವ ಅಂದರೆ ಅಂತ ಕೇಳ್ತೀರಿ. ಈಗ ಶ್ರೀಕಾಂತಪ್ಪ ಅವರು ಪಂದ್ಯಕ್ಕೆ ಯಾಕೆ ಒಪ್ಕೊಂಡವ್ರು ಹೇಳಿ? ಆ ಬಣ್ಣದ ಚಿಟ್ಟೆ ಮಾತು ಕೇಳಿ ಅಲ್ಲೂರ. ಅವ್ರ ಮಾತೇ ಕೇಳ್ಕೊಂಡು ಒಯ್ತಾ ಇದ್ರೆ ನೀವು ಕೊನೆಗೆ ನಿಮ್ಮ ಗಂಡನ್ನು ಕಳ್ಕೊಬಿಡ್ತೀರಿ ಜ್ವಾಕೆ. ಇಲ್ಲ ಚಂದ್ರಿ, ಹಾಗೆ ಮಾತ್ರ ಆಗಬಾರ್ದು. ಹಂಗಾಗಬಾರ್ದು ಅಂದರೆ ಶ್ರೀಕಾಂತಪ್ಪ ಅವರು ಆಡ್ದಂಗೆ ನೀವು ನೋಡ್ಕೊಳ್ಳಿ. ಚಂದ್ರಿ, ಶ್ರೀ ಆಡಿದ್ರು ಗೆಲ್ಲೋದಿಲ್ಲ ಕಣೆ. ಅಯ್ಯೋ, ಏನ್ರವ ನೀವು? ಅಕಸ್ಮಾತ್ ಅವ್ರು ಗೆದ್ದು ಬಿಟ್ರೆ ಮಲ್ಲಿ ಮಾತು ಗೆದ್ದಂಗಾಯ್ತದೆ. ಈಗ ಒಂದು ವೇಳೆ ಶ್ರೀಕಾಂತಪ್ಪ ಅವರು ಕಬಡ್ಡಿ ಆಡ್ತಾಗೆ ಗೆದ್ದು ಬಿಟ್ರು ಅಂತಾನೆ ಇಟ್ಕೊಳ್ಳಿ. ಏನಾಯ್ತದೆ ಗೊತ್ತಾಯ್ತಾ ನಿಮಗೆ? ಎಲ್ಲರೂ ಸೇರ್ಕೊಂಡು ಮಲ್ಲಿನ ಒಟ್ಟದ ಮ್ಯಾಗ ಕೂರ್ಸ್ಬಿಡಕ್ಕಿಲ್ವಾ? ಬ್ಯಾರವ್ರು ಹೆಂಗಾರ
ಹೋಗ್ಲಿ ಕಣವ. ಹಂಗಾಗ್ಬಿಟ್ರೆ ಆ ಬಣ್ಣ ಚಿಟ್ಟೆಯಿಂದ ನಾನು ಗೆದ್ದುಬಿಟ್ಟೆ ಅಂತ ಹೇಳ್ಕೊಂಬಂದ್ಬಿಟ್ರೆ ಅಲ್ವೇ, ಆಗ ನಿಮ್ಮ ಗೊತ್ತೆ ಏನಾಯ್ತದೆ ಹೇಳಿ? ಗೋವಿಂದ. ಆವಾಗ ಅವಳಿದಕ್ಕೆ ಅವಳು ಹಾಕಿ ತಾಳಕ್ಕೆ ತಕತೈ ಅಂತ ಕುಣ್ಕ ನಿಂತ್ಕೊಬಿಡ್ತಾರೆ. ಅಯ್ಯೋ ಜ್ವಾಕೆ. ಇಲ್ಲ ಚಂದ್ರಿ, ಇಲ್ಲ ಹಾಗೆಲ್ಲ ಆಗ್ಬಾರ್ದು. ಅಲ್ವೇ, ಹಂಗಾಗ್ಬಾರ್ದು ಅಂದರೆ ನಿಮ್ಮ ಗಂಡನ್ನ ಪಂದಿ ಕಳಿಸ್ತಿದ್ದಂಗೆ ನೋಡ್ಕೊಳ್ಳಿ ಆಟ ಯಾವ. ತಮ್ಮಣ್ಣ ಏನ್ ಮಾಡ್ತಿದ್ದೀಪ್ಪ? ಅದು ಅಮ್ಮವರು. ಅಮ್ಮರಲ್ಲಪ್ಪ, ದೊಡ್ಡ ಸಂಪರ್ಕ ಕರೀತಾ ಇದ್ರು. ಹೌದಾ? ಆಗ್ಲಿಂದ ಕೂಗಾಗ್ತವ್ರೆ. ಬೇಗ ಹೋಗು ಹೋಗು ಹೋಗಪ್ಪ. ಹೇಳ್ರವ ನಕ್ಕೆ ನೋಡಿ ನಡೀರಿ. ಅಯ್ಯೋ ರಾಗ ಬೇಡಿ, ಎಲ್ಲ ಒಳ್ಳೇದಾಯ್ತದೆ. ಗಂಡನ ಪಂದಿ ಕಳಿಸ್ತಿದ್ದೆ ನೋಡ್ಕೊಳ್ಳಿ, ಎಲ್ಲ ಸರಿತ ನಡೀರಿ. ಅಯ್ಯಯ್ಯಯ್ಯ, ನೀನ ಲೇಸ ಹೇಳ್ತೀರಲ್ಲವ ನೀವು. ನಡೀರಿ, ಒಳ್ಳೇದಾಯ್ತದೆ ಕಣ್ ನಡೀರಿ. ನಾನು ನಿಮ್ಮ ಒಳ್ಳೇದಕ್ಕೆ ಅಲ್ವೇ? ಹ್ಞೂ ನಡೀರಿ. ಹುಷಾರು ಪಂದಿ ಕಳಿಸ್ದಂಗೆ ನೋಡ್ಕೊಳ್ಳಿ. ಹ್ಞೂ ಹುಷಾರು. ನೀವು ಪಂದ್ಯ ನೋಡಕ್ ಬರಲ್ವಾ? ಪಂದ್ಯ ಆ ಚಿಕ್ಕಪ್ಪನಿಗೆ ಬುದ್ಧಿ ಇಲ್ಲ. ಯಾವುದೋ ಕಾಲದಲ್ಲಿ ಸಣ್ಣವರಿದ್ದಾಗ ಸ್ಟೇಟ್ ಲೆವೆಲ್ಗೆ ಕಬಡ್ಡಿ ಆಡ್ತಿದ್ರಂತೆ. ಅದನ್ನೇ ನೆಪ ಇಟ್ಕೊಂಡು ದೊಡ್ಡದಾಗಿ ಕೊಚ್ಕೋತಾ ಇದ್ದಾರೆ ಅಷ್ಟೇ. ಈ ಪಂದ್ಯ ಇಟ್ಟಿರೋ ನಮ್ಮ ಚಿಕ್ಕಪ್ಪ ನೋಡಿ ಸಂತೋಷ ಪಡಬೇಕಷ್ಟೇ. ಅವರೇನು ತಮಾಷೆಗೆ ಆಡಿಸ್ತಿಲ್ಲ. ಗೆದ್ದೋರ್ಗೆ ಅವ್ರ ಟ್ರ್ಯಾಕ್ಟರ್ನ ಬಹುಮಾನವಾಗಿ ಕೊಡ್ತಾರಂತೆ. ಜಾನಕಿ, ನಿಮ್ಮ ಚಿಕ್ಕಪ್ಪ ಕೊಡ್ತಾ ಇರೋದು ಬಹುಮಾನ ಅಲ್ಲ ಕಣೆ, ಒಂದು ಶಿಕ್ಷೆ ಅಂತ ತಿಳ್ಕೊ. ಆ ಟ್ರ್ಯಾಕ್ಟ್ರು ಮುಂದಕ್ಕೆ ಓಡೋದು ಇಲ್ಲ, ಅದರಿಂದ ಪ್ರಯೋಜನನೂ ಇಲ್ಲ. ಅದನ್ನ ರಿಪೇರಿ ಮಾಡಿಸೋ ದುಡ್ಡಲ್ಲಿ ಒಂದು ಹೊಸ ಟ್ರ್ಯಾಕ್ಟರ್ನ ಕೊಂಡ್ಕೋಬಹುದು. ಜಾನಕಿ, ನಿನ್ನ ಬೆಂಬಲ ಜಗದೀಶನ್ಗೋ ಇಲ್ಲ ಶ್ರೀಕಾಂತ್? ನೀನೇನು ಹೇಳೋದು ಬೇಕಾಗಿಲ್ಲ. ನೀನು ಯಾರಿಗೆ ಬೆಂಬಲ ಕೊಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗೇನಾದರೂ ಒಬ್ಬ ಮಗನಿಗೆ ಬೆಂಬಲ ಕೊಟ್ರೆ ಅದು ಪಕ್ಷಪಾತ ಮಾಡಿದಾಗ ಆಗುತ್ತೆ. ಹಾಗೇನಿಲ್ಲ. ಯಾವುದೇ ಪಂದ್ಯ ನಡೀಲಿ, ಜನ ತಮಗೆ ಯಾವ ಗುಂಪು ಬೇಕೋ ಆ ಗುಂಪಿಗೆ ಬೆಂಬಲ ನೀಡ್ತಾರೆ. ಅದರಲ್ಲಿ ತಪ್ಪೇನಿದೆ? ಅದು ನಿಜ ಅನ್ನೋ. ತಮಗೆ ಇಷ್ಟವಾದ ಗುಂಪನ್ನ ಆಯ್ಕೆ ಮಾಡಿಕೊಳ್ಳೋ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಇರುತ್ತೆ. ಆದರೆ ಈ ಪಂದ್ಯ ನಡೀತಾ ಇರೋದು ನಮ್ಮಿಬ್ಬರು ಮಕ್ಕಳ ಮಧ್ಯೆ ಅಲ್ವಾ? ಈ ಮಾತು ಪಂದ್ಯಕ್ಕೆ ಮಾತ್ರ ಅನ್ವಯಿಸುತ್ತೋ ಇಲ್ಲ ಬದುಕಿಗೂ ಅನ್ವಯಿಸುತ್ತೋ? ಅಂದ್ರೆ ತಾಯಿಯಾದವಳು ತನ್ನ ಎಲ್ಲ ಮಕ್ಕಳನ್ನೂ ಒಂದೇ ಸಮನೆ ನೋಡಬೇಕು ಅಂದ್ರಲ್ಲ, ಆ ಮಾತು ತಂದೆಗೆ ಅನ್ವಯಿಸಲ್ವಾ? ಖಂಡಿತ ಅನ್ವಯಿಸುತ್ತೆ. ನಿನ್ನ ಹಾಗೆ ನಾನು ಸಣ್ಣ ಮಗ ಗೆಲ್ಲಬೇಕು, ದೊಡ್ಡ ಮಗ ಸೋಲ್ಬೇಕು ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಯಾರು ಗೆದ್ರು ಸಂತೋಷ. ನಿಜವಾಗ್ಲೂ ಯಾವ ಅನುಮಾನವೂ ಇಲ್ಲ. ಹಾಗಾದ್ರೆ ಒಬ್ಬ ಮಗಂಗೆ ಮಾತ್ರ ಯಾಕೆ ವಿಷ ಹಾಕಿದ್ರಿ?
ಆಟ ನೋಡಕ್ ಬರ್ತೀಯಾ? ಅಮ್ಮಮ್ಮ ಚಿಕ್ಕಪ್ಪ ಗೆಲ್ತಾರೆ ಅಂತ ನಾನು ಹೇಳಿದ್ರೆ ಅಮ್ಮ ಅಪ್ಪ ಗೆಲ್ತಾರೆ ಅಂತ ಹೇಳಿದ್ಲು. ಚಿಕ್ಕಪ್ಪನೇ ಗೆಲ್ತಾರೆ ಅಂತ ನೀ ಹೆಂಗ್ ಹೇಳ್ತೀಯಾ? ಚಿಕ್ಕಪ್ಪ ತುಂಬಾ ಒಳ್ಳೆಯವರು. ನನಗೆ ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ಕೊಡ್ತಾರೆ. ಅಪ್ಪ ಆದ್ರೆ ದಿನಾಲು ಬೈತಾರೆ. ಅಮ್ಮ ಹೇಳಿದ್ಲು ಚಿಕ್ಕಪ್ಪ ಎಳೆ ನಿಂಬೇಕಂತೆ. ಏಯ್ ತಲಹತ್ತೆ, ಏನೇನೋ ಮಾತಾಡ್ತೀಯ? ಹೋಗಿ ಆಚೆ. ಅಮ್ಮಮ್ಮ ಅಂತೆ, ಹೋಗಿ ಆಚೆ ಹೋಗು. ಗೌರಿ, ಸಣ್ಣ ಮಕ್ಕಳ ಎದುರಿಗೆ ಈ ಥರ ಎಲ್ಲ ಮಾತಾಡ್ತಾರ? ನಾನು ಏನು ಮಾತಾಡಿಲ್ಲಮ್ಮ. ಈ ತಾತ ಏನು ಮಾಡಿದ್ದಾರೆ ಗೊತ್ತಾ? ಮಗುಗೆ ರಾಮಾಯಣದ ಕತೆ ಹೇಳಿದ್ದಾರೆ. ಅದರಲ್ಲಿ ನನ್ನ ಗಂಡ ರಾವಣ ಅಂತೆ, ಆ ಶ್ರೀಕಾಂತ ರಾಮ ಅಂತೆ. ಆ ಥರ ಹೇಳೋ ಅವಶ್ಯಕತೆ ಏನಿತ್ತಮ್ಮ? ತಾತನಿಗೆ ಗೊತ್ತಿಲ್ಲ ಅನ್ಸುತ್ತೆ. ರಾವಣಂದು ತುಂಬ ದೊಡ್ಡ ಸೈನ್ಯ, ಈಶ್ವರನಿಂದ ವರ ಪಡ್ಕೊಂಡಿದ್ದು ಮಹಾಬಲಶಾಲಿ ಅಂತ. ನಾವೀ ಮನೆಗೆ ಚಿಕ್ಕವರಲ್ವಾ, ತುಟಿಕ್ ಪಿಟಿಕ್ ಅನ್ನೋ ಹಾಗಿಲ್ಲ. ಅದೇ ತಾತ ಏನ್ ಬೇಕಾದ್ರೂ ಮಾತಾಡ್ಬೋದು, ಮಕ್ಕಳ ತಲೆಯಲ್ಲಿ ಏನ್ ಬೇಕಾದ್ರೂ ತುಂಬಿಸ್ಬೋದು. ಬಹಳ ಚೆನ್ನಾಗಿದೆ ನಿಮ್ ನ್ಯಾಯ. ಅಮ್ಮೋರೆ, ನೀವೇನೂ ಯೋಚನೆ ಮಾಡಬೇಡಿ. ಚಿಕ್ಕ ಯಜಮಾನ್ರು ಈ ಪಂದ್ಯದಲ್ಲಿ ಗೆಲ್ತಾರೆ. ಮನಸ್ಸಿನ ಬಲದ ಮುಂದೆ ದೇಹದ ಬಲ ಉಳಿಯೋದಿಲ್ಲ ಅಮ್ಮೋರೆ. ಅಮ್ಮೋರೆ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಚಿಕ್ಕ ಯಜಮಾನ್ರು ಈ ಪಂದ್ಯದಕ್ಕೋಸ್ಕರನೇ ಎಲ್ಲ ತಯಾರಿನೂ ಮಾಡ್ಕೊಂಡಿದ್ದಾರೆ. ಈ ಪಂದ್ಯದಲ್ಲಿ ಅವ್ರು ಗೆಲ್ತಾರೆ ಅಮ್ಮೋರೆ. ಗೌರಮ್ಮ ಅವರು ಚಿಕ್ಕ ಯಜಮಾನ್ರನ್ನ ಎಳೆ ನಿಂಬೆಕಾಯಿ ಅಂದರೆ ನಾವ್ಯಾಕೆ ಬೇಜಾರು ಮಾಡ್ಕೋಬೇಕು ಅಲ್ವಾ ಅಮ್ಮೋರೆ? ಚಿಕ್ಕ ಯಜಮಾನ್ರು ಬದುಕಿನಲ್ಲಿ ಗೆಲ್ಲಬೇಕು ಅಂದರೆ ಅವ್ರ ಈ ಪಂದ್ಯದಲ್ಲಿ ಗೆಲ್ಲಬೇಕು. ಆ ದೊಡ್ಡ ಗೆಲುವಿಗೆ ಇದೇ ಮೊದಲನೇ ಮೆಟ್ಲಮ್ಮವ್ರೆ. ಬರೀ ಪಂದ್ಯದಲ್ಲಿ ಅಷ್ಟೇ ಅಲ್ಲ, ಬದುಕಿನ ಹೋರಾಟದಲ್ಲೂ ಅವ್ರು ಗೆಲ್ತಾರೆ. ಇದು ಸತ್ಯ ಅಮ್ಮವ್ರೆ. ನಿನ್ನ ಬಾಯಾರಿಕೆಯಿಂದ ಹಾಗೆ ಆಗಲಿ ಮಲ್ಲಿ.